ಸೂರ್ಯನಿಗೆ ಮಾಡಿದ ಅಪಮಾನ. ಏನು ಸೂರ್ಯನಿಗೆ ಅವಮಾನನ? ಯಾರು ಮಾಡಿದ್ದು? ಕತ್ತಲೂರಿನ ಕತ್ತಲೆ ಇಂದು ಹುಟ್ಟಿದದಲ್ಲ, ಅದು ಶತಮಾನಗಳ ಹಿಂದೆ ಆರಂಭವಾದ ಕತೆ. ಒಂದಾನೊಂದು ಕಾಲದಲ್ಲಿ ಈ ಊರು ಬೆಳಕಿನಿಂದ ತುಂಬಿತ್ತು. ಸಮೃದ್ಧ ಬೆಳೆ, ಸಂತೋಷವಾಗಿ ಬದುಕುತ್ತಿದ್ದ ಜನಗಳು. ಆದ್ರೆ ಅಲ್ಲಿ ಒಬ್ಬ ಅಹಂಕಾರಿ ಇದ್ದ. ಅವನು ಯಾವಾಗಲೂ ಸೂರ್ಯದೇವನನ್ನು ಅವಮಾನಿಸುತ್ತಿದ್ದ. ಬಾಯಿಗೆ ಬಂದ ಹಾಗೆ ಬೈದ ಅವನೇ ಆ ಊರಿನ ಶೂರ ನಾಯಕ. ಒಂದು ದಿನ ಪಂಚಾಯತಿಗೆ ಬರುವಾಗ ಬಿಸಿಲು ತುಂಬಾ ಬರುತ್ತಿತ್ತು. ಆ ಬಿಸಿಲಿಗೆ ಕಣ್ಣು ಸರಿಯಾಗಿ ಬಿರದೆ ಶೂರನಾಯಕ ಕೆರೆಗೆ ಬಿದ್ದು ಬಿಟ್ಟ. ಅದನ್ನೆಲ್ಲ ನೋಡಿದ ಜನರು ಜೋರಾಗಿ ನಕ್ಕು ಬಿಟ್ರು. ಅದು ಅವನಿಗೆ ಅವಮಾನವೇನಿಸಿತು. ಆಗ ಅವನು ಇದಕ್ಕೆಲ್ಲ ಸೂರ್ಯನೇ ಕಾರಣ ಎಂದು ಕೋಪಗೊಂಡು, ಹೇ ಸೂರ್ಯ, ಇದೆಲ್ಲ ಆಗಿದ್ದು ನಿನ್ನಿಂದಲೇ. ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನಮ್ಮೂರಿಗೂ ನಿನ್ನ ಅವಶ್ಯಕತೆ ಇಲ್ಲ. ನೀನ್ ಯಾವಾಗ್ಲೂ ಹೀಗೆ ಸುಡುತ್ತಿದ್ದರೆ ನಿನ್ನ ಬಳಿ ಯಾರಿರುವುದಿಲ್ಲ, ನಿನ್ನನ್ನು ಯಾರು ಪೂಜಿಸುವುದಿಲ್ಲ. ಹೋಗು, ನಮ್ಮೂರಿಗೆ ಬರ್ಬೇಡ. ಇದೇ ರೀತಿ ಎಷ್ಟು ಜನ ಬೀಳ್ತಾರೋ ನಿನ್ನಿಂದ ಎಂದು ಹೇಳಿದ ತಕ್ಷಣ ಜನರೆಲ್ಲ ಗಾಬರಿಯಿಂದ ನೋಡುತ್ತಾ ನಿಂತ್ರು. ಆಗ ಸೂರ್ಯದೇವ ಕೋಪದಿಂದ ಹೇಳುತ್ತಾರೆ, ನೀನು ನನ್ನನ್ನೇ ಅವಮಾನಿಸಿದ್ದೀಯಾ? ಬೆಳಕು ಇಲ್ಲದೆ ಜೀವನ ಮಾಡುವುದು ಎಷ್ಟು ಕಷ್ಟ ಎಂದು ನಿನಗೆ ತಿಳಿಸುತ್ತೇನೆ. ನಿಮ್ಮ ಊರು ಬೆಳಕನ್ನೇ ಕಾಣೋದಿಲ್ಲ. ನಾನು ನಿಮಗೆ ಇದು ಕೊಡುತ್ತಿರುವ ಶಾಪ. ನಾನಿಲ್ಲದೆ ನೀವು ಎಷ್ಟು ಕಷ್ಟಪಡುತ್ತೀರಾ ನೋಡಿ. ನೀವೇ ಬಂದು ನನ್ನ ಬಳಿ ಬೇಡಬೇಕು ಅಂದಿನವರೆಗೂ ನಾನು ನಿಮ್ಮ ಊರಿಗೆ ಬೆಳಕು ಕೊಡುವುದಿಲ್ಲ. ನಿನ್ನಂಥ ದುರಹಂಕಾರಿ ನಾಯಕನಿಂದ ನಿಮ್ಮ ಊರಿಗೆ ಮತ್ತು ಊರಿನ ಜನಕ್ಕೆ ಕಷ್ಟ ಬರುವ ಹಾಗೆ ಆಯಿತು.